ನಮಸ್ಕಾರ ಎಲ್ರಿಗೂ. ಇದು ಒಂದು ಪ್ರಕೃತಿಯ ವಿಸ್ಮಯ. ಯಾವ ಟೈಮಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಸ್ಟಾರ್ಟಿಂಗಲ್ಲಿ ಮಳೆ ಹಿಡಿಯುತ್ತಲ್ಲ, ಆ ಟೈಮಲ್ಲಿ ಇದು ಎಲ್ಲಿಂದ ಬರ್ತಾವಂತನೂ ಯಾರಿಗೂ ಗೊತ್ತಿಲ್ಲ. ಇಷ್ಟ ತನಕ ನಾವು ಚಿಕ್ಕಲ್ಲಿಂದ ನೋಡ್ತಾ ಇದ್ದೀವಿ. ಈ ಮಳೆ ಬಿಸಿಲು ಒಟ್ಟಾದಾಗ ಈ ಥರ ಬೈಲುಗಳಲ್ಲಿ ಮತ್ತು ಟಾರ್ ರೋಡಲ್ಲಿ ಇದೆಲ್ಲ ಈ ಥರದ್ದು ಬಂದಿರ್ತವೆ. ಅದು ಏನು ಮೇಲಿಂದ ಬೀಳ್ತದೋ ಇಲ್ಲೋ ಕೆಳಗಿಂದ ಏನಾದ್ರು ಹೋಲಿಂದ ಏನಾದ್ರು ಬರ್ತಾವೋ ಗೊತ್ತಿಲ್ಲ. ಬಟ್ ಇದು ತುಂಬ ಸ್ಮೂತ್ ಇರುತ್ತೆ. ಅದು ಒಂದು ಮಳೆ ಹನಿ ಬಿದ್ದರೂ ಅವು ಒಡೆದೋಗುತ್ತೇನೋ ಅಷ್ಟು ಸ್ಮೂತ್ ಇರುತ್ತೆ. ಅದು ನಾವು ಚಿಕ್ಕಲ್ಲಿ ಇದನ್ನು ನೋಡೋದೇ ಒಂದು ಖುಷಿ. ಮಳೆ ಬಿಸಿಲು ಒಟ್ಟಾದಾಗ ಒಂದು ಬೈಲಲ್ಲಿ ಎಲ್ಲ ಕಡೆ ಬೈಲಲ್ಲೂ ಬಿದ್ದೇ ಬೀಳ್ತವೆ. ಅದು ಎಷ್ಟು ರೆಡ್ ಕಲರ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನು ನೋಡಿ, ಅದನ್ನು ಅಲ್ಲೊಂದು 3-4 ಬಿದ್ದಿದ್ವು. ಒಂದು ಚಿಕ್ಕದಿತ್ತು, ಒಂದು 2 ದೊಡ್ಡದಿತ್ತು. ಅವೆಲ್ಲ ಫ್ಯಾಮಿಲಿ ಅಂತ ಹೇಳ್ಕೊಂಡು ನಾವೆಲ್ಲ ಒಟ್ಟು ಮಾಡ್ತಾಯಿದ್ದೀವಿ. ಅದು ಎಷ್ಟು ಸ್ಮೂತ್ ಇದೆ ಅಂದರೆ ಚೂರು ಉಗುರು ತಾಗಿದ್ರೆ ಪಾಪ ಗಾಯ ಆಗಿಬಿಡ್ತದೇನೋ ಅಂತ ಆ ಥರ ಇದೆ ನೋಡಿ. ಎಲ್ಲ ಒಟ್ಟು ಮಾಡ್ತಾಯಿದ್ದೀನಿ ನಾನು. ಹೇಳ್ತಾ ಇದ್ದು ನಾವು ಈ ಫ್ಯಾಮಿಲಿಗಳನ್ನ ಒಟ್ಟು ಮಾಡೋಣ ಅಂತ. ಆದರೆ ಅವಕ್ಕೆ ಫ್ಯಾಮಿಲಿ ಅಂತ ಇಲ್ಲ. ಅವಕ್ಕೆ ಬೇಕಾದಿರೋ ದಿಕ್ಕಲ್ಲಿ ಹೋಗ್ತಾ ಇರ್ತವೆ. ನಿಮ್ಗೇನಾದರೂ ಗೊತ್ತಾ ಇವು ಎಲ್ಲಿಂದ ಬೀಳ್ತವೆ, ಎಲ್ಲಿಂದ ಬರ್ತವೆ? ಇದು ಒಂದೊಂದು ಟೈಮ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅಲ್ಲಿ ಎಲ್ಲೂ ಏನೂ ಇರೋದಿಲ್ಲ. ಅದೊಂಥರ ವಿಸ್ಮಯದ ಥರನೇ. ಇದ್ರ ಬಗ್ಗೆ ನಾನು ಎಲ್ಲೂ ಕೇಳಿಲ್ಲ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ. ನೋಡಿ, ಇಲ್ಲೊಂದು ಸ್ವಲ್ಪ ದೊಡ್ಡದಿದೆ. ಅದು ಕಾಲು ಎಲ್ಲ ರೆಡ್ ಕಲರು. ನಾವು ಅವಾಗ ಚಿಕ್ಕಲ್ಲಿರೋವಾಗ ಏನಂತಿದ್ವು ಅಂದರೆ ಸೂರ್ಯ ಎರಡಕ್ಕೆ ಹಾಕಿ ತುಪ್ಪೋದು ಕೆಳಗಡೆ ಈ ಥರ ಬೀಳ್ತವೆ ಅಂತ. ಅದಕ್ಕೆ ನಾವು ಹಾಗೆ ಅಂತ ಕರಿತಿದ್ದು. ಕೆಲವೊಬ್ಬರು ರೇಷ್ಮೆ ಹುಳ ಅಂತಲೂ ಕರೀತಾರೆ ಇದನ್ನು. ಬಟ್ ಎಕ್ಸಾಕ್ಟ್ಲಿ ಏನಂತ ನಮಗೆ ಗೊತ್ತಿಲ್ಲ. ಅವು ಬರೋದು ಹೆಂಗಂತನೂ ನಂಗೆ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.